ರಾಜ್ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಿಮಗೆಲ್ಲ ತಿಳಿದ ಹಾಗೆ ನಾನು ಕೃಷ್ಣನ ಜೊತೆ ಕೆಲಸದ ವಿಚಾರವಾಗಿ ದಿನ ಎಲ್ಲ ಓಡಾಡ್ತಾ ಇದ್ದೆ. ಅಣ್ಣ ಮುಂದಕ್ಕೋದು. ಅವನ ಮುಗ್ಧತೆ, ಅವನ ಹಾವಭಾವ ನನಗೆ ತುಂಬಾ ಇಷ್ಟ ಆಯ್ತು. ಕಡೆಗೆ ನಮ್ಮಿಬ್ಬರಲ್ಲಿ ಗೊತ್ತಾಗದೇ ಇರೋ ಹಾಗೆ ಪ್ರೀತಿ ಶುರುವಾಯಿತು. ಈ ಪ್ರೀತಿ ಈಗ ಸಪ್ತಪದಿ ತುಳಿಯೋ ಹಂತಕ್ಕೆ ಬಂದಿದೆ. ನಮ್ಮ ಪ್ರೀತಿನ ನಿಮ್ಮ ಹತ್ರ ಹೇಳಿಕೊಳ್ಳೋ ಧೈರ್ಯ ನಮಗಿಲ್ಲ. ಒಂದು ವೇಳೆ ಹೇಳಿದ್ರು ನೀವು ಈ ಪ್ರೀತಿನ ಒಪ್ಕೊಂಡು ನಮಗೆ ಮದುವೆ ಮಾಡಿಸ್ತೀರಾ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಕೃಷ್ಣ ಹೇಳ್ದ. ಹಾಗಾಗಿ ನಾವು ನಿಮ್ಮೆಲ್ಲರಿಂದ ದೂರ ಹೋಗಿ ಮದುವೆ ಆಗ್ತಾ ಇದ್ದೀವಿ. ನಾನು ವಿದ್ಯಾವಂತೆ, ಬುದ್ಧಿವಂತೆ. ನಾನೇನೇ ನಿರ್ಧಾರ ಮಾಡಿದ್ರೂ ಸರಿಯಾಗಿ ಮಾಡಿರ್ತೀನಿ. ದಯವಿಟ್ಟು ಹುಡುಕೋ ಪ್ರಯತ್ನ ಮಾಡಬೇಡಿ ಮತ್ತು ಯಾವುದೇ ಕಾರಣಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ. ಹಾಗೊಂದು ವೇಳೆ ನೀವು ದುಡುಕಿ ನಿರ್ಧಾರ ತಗೊಂಡ್ರೆ ನಾವು ದುಡುಕಿ ಜೀವ ಕಳ್ಕೊತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಠಮಾರಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಇನ್ನೂ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಹಾಗೆ ನಿಮ್ಮ ಪ್ರೀತಿ ಇರಲಿ. ಧನ್ಯವಾದಗಳು. ಅಯ್ಯೋ ರುಕ್ಕು, ಎಂತ ಕೆಲಸ ಮಾಡ್ಬಿಟ್ಟೆ. ಸದ್ಯ ಅಪ್ಪ ಮನೇಲಿಲ್ಲ. ಈ ವಿಚಾರ ಏನಾದ್ರೂ ಕೇಳಿದಿದ್ರೆ ಅವ್ರು ಎದೆ ಹೊಡ್ಕೊಂಡ್ ಬಿಟ್ಟಿರೋರು. ಇಲ್ಲಮ್ಮ, ಯಾಕೋ ಇದ್ರಲ್ಲಿ ನಂಗೆ ನಂಬಿಕೆ ಬರ್ತಾ ಇಲ್ಲ. ಇದ್ರಲ್ಲಿ ಬೇರೆ ಏನೋ ವಿಷಯ ಇದೆ. ನೀವು ಆತರ ಬಿದ್ದು ರುಕ್ಮಿಣಿ ಮೇಲೆ ಅಪಾರ್ಥ ಮಾಡ್ಕೋತಾ ಇದ್ದೀರಾ ಅಷ್ಟೇ. ಸೂರ್ಯ, ಆ ಲೆಟ್ರ್ ಕೊಡು. ಅಲ್ಲ ಕಣೆ, ಅಪಾರ್ಥ ಮಾಡ್ಕೊಳ್ಳೋದೇನಿದೆ? ಎಲ್ಲ ಸ್ಪಷ್ಟವಾಗಿ ಬರ್ದಿದ್ದಾಳಲ್ಲ. ಒಂದು ನಿಮಿಷ ಸುಮ್ಮನಿರಮ್ಮ. ಸೂರ್ಯ, ಇದು ನಮ್ ರುಕ್ಮಿಣಿ ಹ್ಯಾಂಡ್ ರೈಟಿಂಗ್ ಅಲ್ಲ. ಬೇಕಾದ್ರೆ ನೀನೇ ನೋಡು, ಅವಳು ಇಷ್ಟು ನೀಟಾಗಿ ಬರೆಯೋದೇ ಇಲ್ಲ. ನನಗೂ ಯಾಕೋ ಇದು ಸುಳ್ಳು ಅಂತ ಅನಿಸ್ತಾ ಇದೆ. ಅಣ್ಣ, ಒಂದು ಹ್ಯಾಂಡ್ ರೈಟಿಂಗ್ ಇಟ್ಕೊಂಡು ಜಡ್ಜ್ ಮಾಡೋಕ್ಕಾಗಲ್ಲ. ನಿಜನೋ ಸುಳ್ಳೋ, ಈ ಲೆಟರ್ ಸಿಕ್ಕಿರೋದಂತೂ ನಿಜ ಅಲ್ವಾ? ಅವ್ರಿನ್ನೂ ತುಂಬ ದೂರ ಹೋಗಿರಲ್ಲ. ಬೇಗ ಹೋಗಿ ಎಲ್ಲ ಕಡೆ ವಿಚಾರಿಸಿ ಹುಡ್ಕೊಂಡು ಬನ್ನಿ. ಇಲ್ಲಾಂದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬರುತ್ತೆ. ರುಕ್ಕು ಜೀವನನೂ ಹಾಳಾಗತ್ತೆ. ಅಳಿ ಅಂದ್ರೆ ಪದ್ಮಿನಿ ಹೇಳ್ತಾ ಇರೋದು ಸರಿಯಾಗಿದೆ. ಬೆಳಗ್ಗೆ ಚೆನ್ನಪ್ಪ ತಂದ್ಕೊಂಡಿದ್ದ ದುಡ್ಡು ಅವಳ ಕೈಗೆ ಕೊಟ್ಟಿದ್ದಾರೆ. ಚಿಕ್ಕ ಯಜಮಾನ್ರೆ, ಆ ಕೃಷ್ಣ ಬೇರೆ ಬ್ಯಾಗ್ಗೆ ಬಟ್ಟೆಗಳು ತುಂಬ್ಕೊಂಡು ಆತಾತ್ರವಾಗಿ ರುಕ್ಮಿಣಿ ಅವ್ರನ್ನ 2 ವೀಲರಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇರೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಇಷ್ಟೊತ್ತಿಗಾಗಲೇ ಅವರು ರಾಮ್ಪುರನ್ನು ದಾಟ್ರಲ್ಲ ಚಿಕ್ಕ ಯಜಮಾನ್ರೆ. ಹೌದಳಿ ಅಂದ್ರೆ ಟೈಮ್ ಇರೋಕ್ಕೂ ಮುಂಚೆ ಮೊದಲು ಅವ್ರನ್ನ ಹಿಡಿಬೇಕು. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಬೇಗ ಹೋಗು.
ಯಾಕೋ ಬಾರೋ ಕೃಷ್ಣ, ಇನ್ನೊಂದು ಸ್ವಲ್ಪ ದೂರ. ನನ್ನ ಕೈಲಿ ಆಗ್ತಿಲ್ಲ ರುಕ್ಮಿಣಿ ಅವರೇ, ಸ್ವಲ್ಪ ಹೊತ್ತಿಲ್ಲೇ ಇದ್ದು ಸುಧಾರಿಸ್ಕೊಂಡು ಹೋಗೋಣ. ನನಗೂ ಸುಸ್ತಾಗ್ತಿದೆ ಕಣೋ, ಓಡೋಕ್ಕಾಗ್ತಿಲ್ಲ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಹೋಗೋಣ. ಅಲ್ಲ, ಅವ್ರು ನಮ್ಮನ್ನು ಹುಡುಕಲ್ಲ ತಾನೆ? ಅಯ್ಯೋ, ಅವ್ರ ಕಣ್ಣಿಡಿಯಂಗಿದ್ದಿದ್ರೆ ಬೆಳಗ್ಗೆಯಿಂದ ಎಷ್ಟೊತ್ತಿಗಾಗಲೇ ಸಿಗಾಕೋಬೇಕಿತ್ತು. ಅವ್ರ ಕಣ್ಣಿಡಿಯಲ್ಲ ಬಿಡಿ. ಸರಿ ಬಿಡು. ಎಲ್ ಹೋದ್ರು ಇವರು? ಎಷ್ಟು ಹುಡ್ಕೋದ್ರು ಸಿಗ್ತಾ ಇಲ್ವಲ್ರೋ? ಯಾವ್ದೋ ಇದು ಕರ್ಮ. ಥು, ನನಗಂತೂ ಸುತ್ತಿ ಸುತ್ತಿ ಸಾಕಾಗೋಗಿದೆ. ಆ ನನ್ ಮಕ್ಕಳು ನನ್ ಕೈಗೆ ಸಿಗ್ಬೇಕು. ಮಾಡ್ತೀನಿ. ಏಯ್, ನಡೀರೋ. ರುಕ್ಮಿಣಿ ಅವರೇ, ಇದನ್ ಕಾಲಲ್ಲಿ ಇಷ್ಟೊಂದು ರಕ್ತ ಬರ್ತಿದೆ. ಅಯ್ಯೋ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೊದಲು. ಅಯ್ಯೋ, ಇಷ್ಟೊಂದು ರಕ್ತ ಬರ್ತಿದ್ಯಲ್ಲ, ಇರಿ. ಏನೋ ಇದು ಅಸಹ್ಯ. ಗಾಯ ಆದ್ರೆ ಎಲ್ರು ಇದನ್ನೇ ಮಾಡೋದು. ಎಂಜಿಲು ಒಂಥರ ಔಷಧಿ ಇದ್ದಂಗೆ. ನನ್ನ ಔಷಧಿ ನನ್ನ ಹತ್ರನೇ ಇದೆ, ನೀನು ಹಚ್ಚೋದ್ ಬೇಡ. ಮತ್ತೆ ಹಚ್ಕೊಳ್ಳಿ. ನೀನ್ ಆ ಕಡೆ ತಿರ್ಗೋ. ಅಯ್ಯಪ್ಪ, ಎಂಜಿಲಲ್ಲೇ ಸ್ನಾನ ಮಾಡ್ದಂಗೆ ಆಡ್ತವ್ರೆ. ಏನಂದೆ? ಏನಿಲ್ಲ, ಫಸ್ಟ್ ಏಡ್ ಮಾಡ್ಕೊಳ್ಳಿ ಅಂದ. ಅಯ್ಯೋ ರುಕ್ಮಿಣಿ ಅವರೇ, ಏನಾಯ್ತು? ಏನಿಲ್ಲ. ಈ ನನ್ ಮಕ್ಕಳು ಭಾರಿ ಚಾಲಾಕಿ ಇದಾರ್ ಕಣ್ರೋ. ಯಾವ ಕಡೆ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣವಾ? ಸರಿ, ಕೂತ್ಕೊಳ್ರೋ.